ನನ್ಗೇನೋ ಖುಷಿ ಆಕ್ಚುಲಿ ಏನಂದ್ರೆ ಆ ಟೈಮು ಮತ್ತೆ ಇದರಲ್ಲಿ ಅದು ಎಕ್ಸ್ಪೆಷಲಿ ಕಿಚ್ಚ ಸಿರಿಗೋಸ್ಕರ ನಾವು ನೋಡೋದು. ಅದೇ ಕಂಟೆಂಟ್ ಏನಂತಂದ್ರೆ ಸಿ ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ನಮ್ಗೆ ಅನ್ಸಿರೋ ಪ್ರಕಾರ ಗೌತಮಿ ಹೋಗ್ಬಿಟ್ರು. ಸೊ ಅವ್ರು ಒಂದು ಒಳ್ಳೆತನ ಏನಿದೆ ಅವ್ರದ್ದೇ. ಈ ಮೋಕ್ಷಿತ ಏನ್ ಹೇಳ್ತಿದ್ದಾರೆ, ಭವ್ಯ ಏನ್ ಹೇಳ್ತಿದ್ದಾರೆ, ನಾನ್ ಸ್ವಾಭಿಮಾನದಿಂದ ಆಡ್ತಾ ಇದ್ದೀನಿ, ಇಲ್ಲ ಎಲ್ಲ ಫೇಕ್ ಅವರು. ಸಿ ಎಲ್ಲ ಫೇಕ್, ಎಕ್ಸ್ಪೆಷಲಿ ಮೋಕ್ಷಿತ. ಯಾಕಂದ್ರೆ ನೋಡಿ, ಆಟ ಆಡ್ಬೇಕಾದ್ರೆ ನಾವು ಅವರು ಇದ್ರಲ್ಲಿ ನೋಡ್ತಾ ಇರ್ಬೋದು, ನಾವು ಡೈಲಿ ನಾವು ನೋಡ್ತೀವಿ. ಸೊ ಇವ್ರ ಹತ್ರ ಒಂಥರ ಇರ್ತಾರೆ, ಮೋಕ್ಷಿತ ಅವರು ಅವ್ರ ಟೀಮ್ಗೆ ಹತ್ರ ಹೋದಾಗ ಒಂಥರ ಆಡ್ತಾರೆ. ಸೊ ಇದನ್ನ ಎಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಯಾರೇನು ನಾವು ನೋಡ್ತಾ ಇದೀವಿ ಅವರೆಲ್ಲ ಕರೆಕ್ಟಾಗಿ ಗೌತಮಿ ಹೋಗಿ ಹೋಗಿ ಆಯ್ತು, ಎಲ್ಲರೂ ಆಯ್ತು. ಇವಾಗ ಫೈನಲ್ ಲಿಸ್ಟ್ ಅಲ್ಲಿ ಏನಾಗ್ಬೇಕಂದ್ರೆ ನಮ್ದು ಎಕ್ಸ್ಪೆಷಲ್ ನಮ್ದೇನಂದ್ರೆ ಕಿಚ್ಚ ಏನ್ ಹೇಳ್ತಾ ಇದಾರೆ ಅವರು, ಒಂದು ಸ್ವಾಭಿಮಾನ ಇರ್ಬೋದು, ಒಂದು ಅವ್ರು ಒಳ್ಳೆ ತನಿಖೆ ಆಗಿರ್ಬೋದು, ಬರೀ ಗೇಮ್ಸೇ ಅಲ್ಲ, ಅವ್ರು ಹೆಂಗೆ ನಡ್ಕೋತಾ ಇರೋ ಒಂದು ಉದ್ದೇಶ ಅಂದ್ರೆ ಫಸ್ಟ್ ಹನುಮಂತು, ಸೆಕೆಂಡ್ ಮಂಜು ಸರ್. ಸೊ ಇವರಿಬ್ರಲ್ಲಿ ತ್ರಿವಿಕ್ರಮ್ ಯಾಕೆ ಬೇಡ ಅಂತ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ತ್ರಿವಿಕ್ರಮ್ ಸ್ಟಾರ್ಟಿಂಗ್ ಇಂದ ನಾವು ನೋಡ್ತಾ ಇದೀವಿ. ಸೊ ಲಾಸ್ಟ್ 2 ವೀಕ್ಸ್ 3 ವೀಕ್ಸ್ ತಗೊಳ್ಳಿ, ಅವನು ಒಂದು ಬೇರೆ ತರ ಅವ್ನು ಸ್ಟ್ರಾಟಜಿಕಲ್ಲಿ ಇದು ಮಾಡ್ತಾ ಇದ್ದಾನೆ. ಅವಾಗೆಲ್ಲ ಇವ್ರ ಹತ್ರ ಏನು ಭವ್ಯ ಜೊತೆನೆ ಇರೋದು, ಅವ್ರದ್ದೇನಿಲ್ಲ. ಅಲ್ಲಿ ಗೇಮ್ ಬಂದಾಗ ಅವ್ನು ಏನ್ ಗೇಮ್ ಬಂದಿದೆ ಅವ್ನು ಆಡಿದಾನೆ, ಬಟ್ ಇರೋದು ಮಾತ್ರನೇ ಅವನು ಭವ್ಯ ಜೊತೆ. ಸೊ ಭವ್ಯ ಜೊತೆ ಇಕ್ಕೊಂಡ್ರೆ ಮತ್ತೆ ಗೌತಮಿದ್ ಏನ್ ಪ್ರಾಬ್ಲಮ್, ಗೌತಮಿ ಮಂಜು ಜೊತೆ ಇರ್ಬೋದು ಫ್ರೆಂಡ್ ಆಗಿ. ಇವ್ರಂದ್ರೆ ಐ ಲವ್ ಯು ಅಂತ ಹೇಳಿಲ್ಲ, ಏನಿಲ್ಲ. ಒಂದು ಸ್ವಾಭಿಮಾನ, ಒಂದು ವಿಶ್ವಾಸ, ಒಂದು ಗೆಳೆತನಿಗೆ ಏನ್ ಬೇಕು ಅದು ಮಂಜು ಗೌತಮಿ ಮಾತ್ರನೇ ಕೊಟ್ಟಿರೋದು. ಅದರಲ್ಲಿ ತ್ರಿವಿಕ್ರಮ ಭವ್ಯದು ಬರೀ ಡವ್ಗಳು ಸರ್, ಬರೀ ಡವ್ ಅಂತಂದ್ರೆ ಅವ್ರಿಗಿನ ಡವ್. ಇದು ನಾವು 11ನೇ ಸೀಸನ್ ಅಲ್ಲಿ 11 ಸೀಸನ್ ನೋಡಿದೀವಿ, ಇಂಥ ಅಷ್ಟು ಇದು ಬಿಗ್ ಬಾಸ್ ನಾವು ಯಾವತ್ತೂ ನೋಡಿಲ್ಲ. ಸೊ ನಾನ್ ಕರ್ನಾಟಕ ಜನತೆಗೆ ಏನ್ ಹೇಳ್ತೀನಿ, ಆದ್ರೆ ನಾವು ನೋಡ್ತಾ ಇರೋ ಒಂದು ಇದಕ್ಕೆ ಏನ್ ಹೇಳ್ತಾ ಇದೀನಿ, ಗೆಲ್ಲೋದಾದ್ರೆ ಒಳ್ಳೆ ಮನ್ಸು, ಒಳ್ಳೆತನ, ಅಲ್ಲಿ ಏನ್ ನಡ್ಕೊಂಡಿದ್ದಾರೆ ಅವ್ರು ಮಾತ್ರನೇ ಗೆಲ್ಬೇಕು. ವಿಶ್ವಾಸ ಯಾರಲ್ಲಿದೆ ಅಂದ್ರೆ, ಒಂದು ಫಸ್ಟ್ ಬಂದು ಹನುಮಂತು, ಸೆಕೆಂಡ್ ಬಂದು ಮಂಜುನೆ ಸರ್.